ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಮಾರ್ನಿಂಗು ಟಿಫನ್ಗೋಸ್ಕರ ನಾನು ಈರುಳ್ಳಿ ದೋಸೆ ಮಾಡ್ತಾ ಇದ್ದೀನಿ. ಸೊ ನೆನೆ ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ದಿನದಿಂದ ರೂಮ್ನ ಡೀಪ್ ಕ್ಲೀನ್ ಮಾಡಬೇಕು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಇವತ್ತು ಪಾಪು ಮಲಗಿದ್ದ ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡಿಕೊಂಡೆ. ಸೊ ಇಷ್ಟು ಮಾಡಿರ್ತೀನಿ, ಮತ್ತೆ ಅವನ ಎದ್ಮೇಲೆ ಅದೇ ಗಲೀಜು ಮಾಡ್ತಾನೆ. ಪಾಪು ಹೊಸ ಆಟ ಕಲ್ತಿದ್ದಾನೆ ನೋಡಿ. ಅವನು ಇಷ್ಟು ಖುಷಿಯಾಗಿ ನಗ್ನಗ್ತಾ ಆಟ ಆಡೋದನ್ನ ನೋಡಿ ನಾನಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೆ. ಇವತ್ತು ಪಾಪುಗ್ ಊಟ ಮಾಡಿಸುವಂತ ಅವ್ರ ಅಪ್ಪನ ಕೈಗೆ ಕೊಟ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಇಂಥದ್ರಲ್ಲೆಲ್ಲ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇರ್ಬೇಕು, ಇಲ್ಲಾಂದ್ರೆ ಬರೀ ಅವ್ರ ಕೆಲಸ ಅವ್ರ ಫೋನು ಅಂತ ಬ್ಯುಸಿಯಾಗಿ ಹೋಗ್ತಾರೆ. ಅಂದ್ರೆ ಪಾಪು ಜೊತೆ ಆಟ ಆಡ್ತಾರೆ, ಇಲ್ಲ ಅಂತಲ್ಲ. ಪಾಪುಗ್ ಊಟ ಮಾಡಿಸಿ, ಪಾಪುಗ್ ರೆಡಿ ಮಾಡಿ, ಪಾಪುಗ್ ಡೈಪರ್ ಕೂಡ ಚೇಂಜ್ ಮಾಡಿಸ್ಬೇಕು ಅವ್ರ ಕೈಯಲ್ಲಿ. ಅವಾಗ ತಾನೇ ನಮ್ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಜೊತೆಗೆ ಪಾಪು ಜೊತೆ ಅವ್ರಿಗೆ ಬಾಂಡಿಂಗ್ ಕೂಡ ಜಾಸ್ತಿ ಆಗುತ್ತೆ.